ಸುದೀರ್ಘ ಅವರ ಆಡಳಿತ ಜೀವನದಲ್ಲಿ ಸುಮಾರು 7.5 ವರ್ಷಗಳ ಕಾಲ ದಕ್ಷ ಆಡಳಿತವನ್ನು ನೀಡಿದ ಮಹಾನ್ ನಾಯಕ ಶ್ರೀಯುತ ಸಿದ್ದರಾಮಯ್ಯನವರು ಈ ದಿನ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರ ನಂತರ ಯಾರಾದರೂ ಹಿಂದುಳಿದ ವರ್ಗದವರು ಉಳ್ಕೊಂಡಿದ್ದಾರೆ ಅಂದರೆ ಮೊನ್ನೆ ಸಿದ್ದರಾಮಯ್ಯನವರು. ಅವರು ಕೊಟ್ಟಂತಹ ಪಂಚ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಗಮನ ಸೆಳೆದಿದೆ. ವಿಶೇಷವಾಗಿ ಅಂದು ಮಂಡ್ಯ ದೇವರಾಜ ಅರಸು ಅವರವರು ಉಳುವನೆ ಒಡೆಯ ಅವ್ರಿಗೆ ಭೂಮಿ ಕೊಟ್ಟಂತಹ ಮಹಾನ್ ನಾಯಕರು ದೇವರಾಜ ಅರಸುರವರು. ಅವರ ಹಾದಿಯಲ್ಲೇ ಸುಮಾರು ಸಿದ್ದರಾಮಯ್ಯವರು ಹಲವಾರು ಭಾಗ್ಯಗಳನ್ನು ನೀಡಿ ಅನ್ನರಾಮಯ್ಯ ಅಂತ ಖ್ಯಾತಿ ಪಡೆದಿದ್ದಾರೆ. ಉಳುವಕ್ಕೆ ಭೂಮಿ ಕೊಟ್ಟರೆ ದೇವರಾಜ ಅರಸುವರು ಇವರು ತಿನ್ನಕ್ಕೆ ಅನ್ನ ಕೊಟ್ಟಿದ್ದಾರೆ ಅಂತ ನಾಯಕನನ್ನು ಎಷ್ಟು ಹೊಗಳಿದ್ರೂ ಸಾಲದು. ಅದರಿಂದ ಈ ಒಂದು ಸಂದರ್ಭದಲ್ಲಿ 7.5 ವರ್ಷ ತುಂಬಿರುವ ಈ ಸಂದರ್ಭದಲ್ಲಿ ಅವರನ್ನು ನಾವು ಅಭಿನಂದನೆ ಮಾಡಬೇಕು, ಒಂದು ವಿಶೇಷ ಅವರ ಹೆಸರಲ್ಲಿ ಪೂಜೆ ಮಾಡಬೇಕು ಅಂತ ನಾವು ಮತ್ತು ನಮ್ಮ ಸ್ನೇಹಿತ ತಂಡ ಅಹಿಂದ ಸಂಘಟನೆಯಿಂದ ನಾವು ಮಾಡಿದ್ದೀವಿ. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಎಲ್ಲ ನಮಗೆ ಮಹಿಳಾ ಕಾರ್ಯಕರ್ತರು ವಿಶೇಷವಾಗಿ ಅವರು ಸಹಿತ ಇವತ್ತು ಆಗಮಿಸಿ ಒಂದು ಯಶಸ್ವಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ತಮಗೂ ಸಹಕಾರ ನೀಡಿದಂಥ ಇವತ್ತು ಈ ಸಂಭ್ರಮಕ್ಕೆ ಒಂದು ಕಾರಣ ಇದೆ. ನಮ್ಮ ದೇವರಾಜ ಅರಸರು ಏನು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸಿದಂಥ ಧೀಮಂತ ನಾಯಕರು, ದೀರ್ಘಾವಧಿ ಕಾಲದ ನಾಯಕರು. ಅವರ ಒಂದು ಹಾದಿಯಲ್ಲೇ ಇವಾಗ ಸಿದ್ದರಾಮಯ್ಯ ಸರ್ ಅವರು ಕೂಡ ತಮ್ಮ ಆಡಳಿತವನ್ನು 7 ವರ್ಷದ 239 ದಿನಗಳ ಕಾಲ ದೀರ್ಘಾವಧಿ ಕಾಲ ರಾಜ್ಯವನ್ನು ಆಳಿದಂಥವರು. ಹಾಗೆ ಬಡವರ ಬಂಧು ಮತ್ತು ಸರ್ಕಾರದಲ್ಲಿ ಯಾವುದೇ ಆಗು ಹೋಗುವುದು ಹೆಂಗೆ ಅಂತ ಒಂದು ತಮ್ಮ ಜನಗಳ ಅಭಿವೃದ್ಧಿ ಪರವಾಗಿ ನಿಂತು ಹೆಣ್ಣು ಮಕ್ಕಳ ಪರವಾಗಿ ಇವತ್ತು ರಾಜಭಾರ ಮಾಡ್ತಾ ಇದ್ದಾರೆ. ರಾಜ್ಯವನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ದಂಥ ಒಬ್ಬ ಧೀಮಂತ ನಾಯಕರು ಸಿದ್ದರಾಮಯ್ಯ ಸರ್. ಅಹಿಂದರಿಗೆ ಇವತ್ತು ಒಂದು ಸ್ಥಾನಮಾನ ದೊರಕಿದೆ ಅಂದರೆ ಅದು ಸಿದ್ದರಾಮಯ್ಯದಿಂದ ಈ ಆಡಳಿತ ನಡೀತಾ ಇರೋದಕ್ಕೆ. ಇನ್ನು ಅಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಧೀಮಂತ ನಾಯಕರಾದ ಸಿದ್ದರಾಮಯ್ಯನವರು ಇನ್ನಷ್ಟು ದಿನ ಆಡಳಿತ ಮಾಡಬೇಕು, 5 ವರ್ಷ ಪೂರೈಸಬೇಕು. ನಮ್ಮ ರಾಜ್ಯ ಸರ್ಕಾರವು ಇನ್ನಷ್ಟು ಸ್ವಚ್ಛವಾಗಿರಬೇಕು ಅಂದರೆ ಅವರೇ ಇರಬೇಕು ಅಂತ ನಾವು ಎಲ್ಲರಲ್ಲಿ ಬೇಡ್ತಾ ಅವ್ರಿಗೆ ಶುಭವಾಗಲಿ ಅಂತ 100 ವರ್ಷ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಅವ್ರನ್ನ ಕಾಪಾಡಲಿ ಭಗವಂತ ಅಂತ ಎಲ್ಲ ಪ್ರದೀಪ್ ಈಶ್ವರ್ ಸರ್ ಅವರು ಕೂಡ ಅವರು ಎಲ್ಲ ನಮಗೆಲ್ಲ ಆದೇಶ ಕೊಟ್ಟರು, ಹಿಂಗೆ ಒಂದು ಕಾರ್ಯಕ್ರಮ ಮಾಡಿ ಅಂತ. ಅದೇ ಒಂದು ಹಾದಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿ ಅವರ ಪರವಾಗೂ ಶುಭವನ್ನು ಕೋರ್ತಾ ಇದ್ದೀವಿ ನಾವು ಸಿದ್ದರಾಮಯ್ಯನವ್ರಿಗೆ. ಧನ್ಯವಾದಗಳು.